ಸ್ನೇಹಿತರೆ ನಮಸ್ಕಾರ. ಜುಲೈ 25ನೇ ತಾರೀಕು ಸೂ ಫ್ರಮ್ ಶೋ ಸಿನಿಮಾ ಬಿಡುಗಡೆಯಾಗಿ ಈಗಾಗಲೇ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ಸೂ ಫ್ರಮ್ ಶೋ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀರಾ. ಸಿನಿಮಾದಲ್ಲಿ ಹಾಸ್ಯದ ಮೂಲಕವೇ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಕೂಡ, ಒಂದು ಸಾಮಾಜಿಕ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುವ ಮೂಲಕ ಒಂದು ಸಂದೇಶವನ್ನು ಕೂಡ ಸಿನಿಮಾದಲ್ಲಿ ನೋಡಿದ್ದಾರೆ. ಈ ಸಿನಿಮಾ ನೋಡಿದಾಗ ಅನಿಸಿದ್ದೇನೆಂದರೆ, ಈ JP ತುಮಿನಾಡು ಯಾರು ಇವರು ಸಿನಿಮಾದಲ್ಲಿ ಒಂದು ಅಶೋಕ ಎನ್ನುವ ಪ್ರಮುಖ ಪಾತ್ರದಲ್ಲಿ ನಟಿಸಿ ಕೂಡ ಇದ್ದಾರೆ. ಜೊತೆಗೆ ಸಿನಿಮಾದ ನಿರ್ದೇಶಕರು ಹೌದು. ಯಾರಿವರು JP ತುಮಿನಾಡ ಅಂತ ನೋಡಲು ಹೊರಟಾಗ ಹಲವಾರು ವಿಚಾರಗಳು ತಿಳಿದು ಖುಷಿಯಾಗುತ್ತೆ ಇವರ ಕೆಲಸದ ಬಗ್ಗೆ. ಸಿನಿಮಾದಲ್ಲಿ ಸಾಂದರ್ಭಿಕ ಹಾಸ್ಯ ಇದೆ, ಸೊ ಅದೇ ರೀತಿ ಒಂದು ಸಂದೇಶ ಕೂಡ ಇದೆ. ಸೊ ಈ ಸಿನಿಮಾ ಮಾಡಿರೋ ಇವರ ತಂಡಕ್ಕೆ ರಾಜ್ಬಿ ಶೆಟ್ಟಿ ಅವರು ನಿರ್ಮಾಪಕರು ಹೌದು. ಈ ಸಿನಿಮಾದಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಮೊದಲನೇ 2 ದಿನ ಸಾಕಷ್ಟು ಜನಕ್ಕೆ ಈ ವಿಚಾರ ಗೊತ್ತಿರಲಿಲ್ಲ. ಸೊ ಆನಂತರ ಗೊತ್ತಾಯಿತು. ಅವರು ನಿರ್ಮಾಪಕರಾಗಿದ್ದು ಗೊತ್ತಿತ್ತು, ಆದರೆ ಅವರು ಆ್ಯಕ್ಟ್ ಮಾಡಿರೋದು ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಇವರು ಒಂದು JP ತುಮಿನಾಡ ಅವರ ಟೀಮ್ ಏನು ಕೆಲಸ ಮಾಡಿದೆ, ಅವರ ಕೆಲಸಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಭಾಳ ಖುಷಿಯಾಗುತ್ತೆ. ಇನ್ನು ಭಾಳಷ್ಟು ದಾಖಲೆಗಳನ್ನ ಈ ಸಿನಿಮಾ ಮಾಡಲಿದೆ. ಈಗಾಗಲೇ ಮಲಯಾಳಂಗೆ ಡಬ್ಬಾಗಿ ಹಿಟ್ಟಾಯಿತು, ಮತ್ತು ಈಗ ತೆಲುಗುಗೂ ಕೂಡ ಹಿಟ್ಟಾಗಿ ಇದೇ 8ನೇ ತಾರೀಕು ಕೂಡ ಬಿಡುಗಡೆ ಆಗ್ತಾ ಇದೆ. ಮೊದಲನೇ ದಿನ ನೋಡಿದಾಗ ಜುಲೈ 25 ತುಮಕೂರಲ್ಲಿ 2 ಶೋ ಇತ್ತು. ಆನಂತರ 11 ಶೋವರೆಗೂ ಬಂದಿದೆ. ಎಲ್ಲಿ ಇನೋಕ್ಸ್ ಥಿಯೇಟ್ರ್ 1ರಲ್ಲೇ, ಮಾರುತಿಲು ಸೇರಿ ಇವತ್ತು 16 ಶೋ ರನ್ ಆಗ್ತಾ ಇದೆ. ಸೊ ಈ ಸಿನಿಮಾ ಹೇಗೆ ಗೆಲ್ತು, ಇದನ್ನು ಹೈಪ್ ಮಾಡಿಬಿಟ್ರಾ, ಓವರ್ ಹೈಪ್ ಮಾಡಿಬಿಟ್ರಾ? ಇಲ್ಲ, ಇದರಲ್ಲಿ ಒಂದು ಒಳ್ಳೆ ಸತ್ವ ಇತ್ತು. ಅದೇ ಕಾರಣಕ್ಕಷ್ಟೇ ಸಿನಿಮಾ ಗೆಲ್ತಾ ಇರೋದು. ನೀವೇನೇ ಹೈಪ್ ಮಾಡಿದ್ರು ಸತ್ವ ಇಲ್ಲ ಅಂದರೆ ಜಗತ್ತಲ್ಲಿ ಗೆಲ್ಲಕ್ಕಾಗಲ್ಲ. ಇದರಲ್ಲಿ ಸಿನಿಮಾದಲ್ಲಿ ಸ್ಟಾರ್ಗಳಿಲ್ಲ, ಇರೋರೆಲ್ಲ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರುವ ಪಾತ್ರಧಾರಿಗಳು. ಅವರವರ ಒಂದು ಪಾತ್ರಗಳಿಗೆ ಬಹಳ ಚೆನ್ನಾಗಿ ನ್ಯಾಯ ಒದಗಿಸಿದ್ದಾರೆ. ಸಿನಿಮಾದ ಹೀರೋ, ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಂಗೀತ, ಒಂದು 19 ವರ್ಷದ ಚಿಕ್ಕ ಸುಮೇಧ್ ಅಂತ ಅನ್ನೋರ ಹೆಸರು, ಅವ್ರಿಗೂ ಕೂಡ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರು ಗೆದ್ದಿದ್ದಾರೆ. ಭಾವ ಬಂದ ಅನ್ನೋ ಒಂದು ಹಾಡು ತುಂಬ ಚೆನ್ನಾಗಿದೆ. ಇನ್ನೊಂದು ಡ್ಯಾನ್ಸ್ ಆ್ಯಂಥಮ್ ಅಂತ, ಸೊ ಒಂದು ಕುಡಿದ್ಬಿಟ್ಟು ಪಾರ್ಟಿನಲ್ಲಿ ಯಾವ ಥರ ಕುಣಿತಾರೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಈ JP ತುಮಿನಾಡು ಅವ್ರದ್ದು ಇದು ಮೊದಲನೇ ಸಿನಿಮಾ. ಸೊ ಹಂಗಂತ ಎಲ್ಲೂ ಅನ್ಸೋದೇ ಇಲ್ಲ. ಇವರು ಕರಾವಳಿ ಮೂಲದವರು, ಕರಾವಳಿಯ ಪ್ರತಿಭೆ. ಅಲ್ಲಿ 14 ವರ್ಷದ ರಂಗಭೂಮಿಯ ಅನುಭವ ಇದೆ. ಬರೀ ನಟನೆ ಅಷ್ಟೇ ಅಲ್ಲ, ರಚನೆ, ನಿರ್ದೇಶನ, ಸೊ ಈ ಥರ ಕರಾವಳಿಯ ನಾಟಕಗಳನ್ನು ಮಾಡಿಕೊಂಡು, ತುಳು ರಂಗಭೂಮಿಯ ಹಿನ್ನೆಲೆಯನ್ನು ಇಟ್ಕೊಂಡು ಕರಾವಳಿಯ ಹಾಸ್ಯ ನಾಟಕಗಳಲ್ಲಿ ಅಭಿನಯಿಸುತ್ತಾ, ಅವನನ್ನು ನಿರ್ದೇಶಿಸುತ್ತಾ, ಅವುಗಳ ಒಂದು ಪ್ರಭಾವದಿಂದನೇ ಸಿನಿಮಾಗೆ ಬಂದಿದ್ದಾರೆ. ಇವರಿಗೆ ಸಿನಿಮಾಗೆ ಪ್ರೇರಣೆ ರಾಜ್ಬಿ ಶೆಟ್ಟಿ ಅವರು ಕೂಡ ಹೌದು. ಇವರು ಈಗಾಗಲೇ ಸಿನಿಮಾಗಳಲ್ಲಿ ನಟಿಸಿದ್ದಾರೆ JP ತುಮಿನಾಡು ಅವರು. ಮತ್ತು ಸಹಾಯಕ ನಿರ್ದೇಶಕರಾಗಿ ಗರುಡ ಗಮನ, ವೃಷಭ ವಾಹನ, ಸಪ್ತಸಾಗರದ ಆಚೆ ಎಲ್ಲೋ ಮತ್ತು ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸಪ್ತಸಾಗರದ ಆಚೆ ಎಲ್ಲೋ ಈ ಪಾರ್ಟ್ B ಏನು ಬರುತ್ತೆ ಅದರಲ್ಲಿ ನಾಯಕಿಯ ಗಂಡನಾಗಿ ಅಭಿನಯಿಸಿದ್ದಾರೆ. ಅದನ್ನ ಇಟ್ಕೊಂಡು ಕೆಲವರು ಟ್ರಾಲ್ ಮಾಡ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾನ ನಾಯಕಿ ಗಂಡನ ಹೆಸರಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತೆಲ್ಲ. ಅದೆಲ್ಲ ಏನಿಲ್ಲ, ಇದು ಸುಮ್ಮನೆ ತಮಾಷೆಗಷ್ಟೇ ಅದು. ಸೊ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. 2019ರಲ್ಲಿ ಕಥನ ಬರೆದಿಟ್ಕೊಂಡಿದ್ರಂತೆ. ಸೊ ಅದು ಕರೋನಾ ನಂತರ ನಡೆದ ಹಲವಾರು ಬದಲಾವಣೆಗಳಿಂದ ಈಗಷ್ಟೇ ಸಿನಿಮಾವಾಗಿ ತೆರೆಗೆ ಬರಲು ಸಾಧ್ಯ ಆಗಿದೆ. ಬಂದು ಏನು ದಾಖಲೆಗಳಾಗ್ತಾಯಿದೆ ಅಂತಂದರೆ ಯಾರೂ ನಂಬಲಿಕ್ಕೆ ಆಗಲ್ಲ. 16 ಶೋ ಆಗ್ತಾಯಿದೆ. ಒಂದು ಎಂಥ ಸಿನಿಮಾ ಅಂದರೂ 10 ಶೋ 5 ಸ್ಕ್ರೀನ್ ಇರೋ ತುಮಕೂರು ಇನೋಕ್ಸಲ್ಲಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ಹಂಗಾಗಿ ಈ ಸಿನಿಮಾ ಎಲ್ಲ ಸಿನಿಮಾಗಳನ್ನ ಬೀಟ್ ಮಾಡಿ ಕೂಡ ಅವಕಾಶ ಪಡೆದು ಜನ ಕೇಳ್ತಾ ಇದ್ದಾರೆ. ಸತ್ವ ಇರೋದಕ್ಕಷ್ಟೇ ಓಡ್ತಾ ಇದೆ. ಇಲ್ಲಿ ಇನ್ನೊಬ್ರನ್ನ ನಾವು ಗಮನಿಸಬೇಕು, ಪ್ರಕಾಶ್ ತುಮಿನಾಡು ಅಂತ. ಇವರು ರಾಜ್ಬಿ ಶೆಟ್ಟಿ ಮತ್ತು ನಮ್ಮ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅವರೆಲ್ಲ ಸಿನಿಮಾಗಳಲ್ಲಿ ಬಹುತೇಕ ಇದ್ದೇ ಇರ್ತಾರೆ. ಸೊ ಅವರು ಬಹಳ ಅದ್ಭುತವಾದ ಪ್ರತಿಭೆ ಪ್ರಕಾಶ್ ತುಮಿನಾಡು ಅವರು. ಅವರ ಒಂದು ಅವರ ಊರಿನವರೇ JP ತುಮಿನಾಡು. ಆ ತುಮಿನಾಡು ಅನ್ನುವ ಒಂದು ಊರಿನವರೇ. ಬಂದು ಅವರ ಪ್ರೇರಣೆ ಕೂಡ ಅವರು ಸಿನಿಮಾಗೆ ಬನ್ನಿ ಅಂತ ಹೇಳಿದ್ರಂತೆ. ಸೊ ಬಂದು ಸಿನಿಮಾದಲ್ಲಿ ಈ ಮಟ್ಟಿಗೆ ನಟಿಸಿ ಮತ್ತು ಆ ಸಿನಿಮಾವನ್ನು ನಿರ್ದೇಶಿಸಿ ಕೂಡ ಗೆದ್ದಿದ್ದಾರೆ. ಎಷ್ಟು ಆಸೆ, ಸುಮಾರು ಜನ ಕೇಳಿದ್ರು ನಿಮಗೆ ಯಾವ ಸೀನ್ ನೋಡಿ ಆಸೆ ಬಂತು ಅಂತ. ನಾ ಹೇಳಿದ್ನಲ್ಲ, ಸಿನಿಮಾಗೆ ಹೋಗಿ ನಾನು ಮೊದಲನೇ ದಿನ ನೋಡಿ ಹಾಕಿದ್ದೀನಿ. ನನಗೆ ಯಾಕಾದರೂ ಸಿನಿಮಾಗೆ ಬಂದು ನಕ್ಕು ಎಲ್ಲಿ ಸತ್ತೋಗ್ಬಿಡ್ತೀನೋ ಅನ್ನೋ ಅಷ್ಟು
ಭಯ ಆಗಿ ಅಷ್ಟು ನನಗೆ ನಗು ಬಂದಿತ್ತು. ಅಷ್ಟು ಅದು ಒಂದು ಸಾಂದರ್ಭಿಕ ಹಾಸ್ಯ, ಇಂಟೆನ್ಷನಲಿ ಕ್ರಿಯೇಟ್ ಮಾಡಿರೋ ಕಾಮಿಡಿ ಅಲ್ಲ ಅದು. ಸಿನಿಮಾದ ಒಳಗೆ ಅದು ಆ ಊರಿನ ಜನರಲ್ಲಿ ಆ ಕಾಮಿಡಿ ಇದೆ. ಇವೆಲ್ಲ ಇರೋದಕ್ಕಷ್ಟೇ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಆಗಿರೋದು. ನಿಜವಾಗ್ಲೂ ಅದ್ಭುತವಾದ ಪ್ರತಿಭೆ JP ತುಮಿನಾಡ್ ಅವರು. ಇವರ ಮುಂದಿನ ಸಿನಿಮಾಗಳು ಇನ್ನೂ ಯಾವ್ದು ಮಾಡ್ತಾರೆ ಅನ್ನೋದನ್ನು ಕೂಡ ಭಾಳ ನಿರೀಕ್ಷೆಯಿಂದ ನಾವೆಲ್ಲ ನೋಡಬೇಕಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀರ ಸರ್. ನಿಮಗೆ ಈ ಸಿನಿಮಾದಲ್ಲಿ ಬರೋ ಗುರುಜಿ ಥರ ರಾಜ್ ಬಿ ಶೆಟ್ಟಿ ಅವರಂತಹ ಗುರು ಕೂಡ ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತ ಹೇಳಬೇಕು. ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಸಿನಿಮಾಗಳನ್ನ ಕೂಡ ನಾವು ಎದುರು ನೋಡ್ತಾ ಇರ್ತೀವಿ. ಈ ಸಿನಿಮಾ ಮತ್ತಷ್ಟು ದಾಖಲೆಗಳನ್ನ ಮಾಡಿ, ನೀವಿನ್ನೂ ಸೂ ಫ್ರಮ್ ಸೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ. ಸಿನಿಮಾದಲ್ಲಿ ಕುಡಿತ ಜಾಸ್ತಿ ಇದೆ ಅಂತ ಸಾಕಷ್ಟು ಜನ ಮಾತಾಡೋದು ನನ್ನ ಸ್ನೇಹಿತರು ಕೂಡ ಹೇಳಿದ್ರು. ಅದನ್ನು ನಾನು ಒಂದು ಪೋಸ್ಟ್ ಹಾಕಿದೆ ಫೇಸ್ಬುಕ್ಕಲ್ಲಿ. ಎಲ್ಲರೂ ಬಂದು ಈ ಎಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋದೆ ಕೆಲಸ ನಿಮಗೆ ಹಾಗೆ ಹೀಗೆ ಅಂತ. ಸಿನಿಮಾನ ನಾನು ಎಷ್ಟು ಪ್ರಮೋಟ್ ಮಾಡಿದ್ದೀನಿ ಅನ್ನೋದು ಯಾರೂ ಗಮನ ಇಟ್ಟು ನೋಡಲೇ ಇಲ್ಲ. ಅಂದರೆ ಆ್ಯಕ್ಚುಲಿ ಈ ಸೋಷಿಯಲ್ ಮೀಡಿಯಾಗಳು ಕೆಲಸ ಮಾಡೋದೇ ಹಾಗೆ. ಯಾವುದೋ ಒಂದು ಪೋಸ್ಟು ಅವ್ರಿಗೆ ಹೋಗಿರುತ್ತೆ, ನನ್ನ ಹಳೆಯ ಪೋಸ್ಟ್ಗಳು ನೋಡಿರಲ್ಲ. ಆ ರೆಗ್ಯುಲರ್ ಫಾಲೋವರ್ಸ್ಗಳಾದರೆ ಅವ್ರುಗಳಿಗೆ ನಾವೇನು ಮಾಡಿರ್ತೀವಿ ಅನ್ನೋದು ಗೊತ್ತಿರುತ್ತಾ. ನಂಬ್ತೀರಾ ನೀವು? 15 ವರ್ಷ, 20 ವರ್ಷ, 8 ವರ್ಷ ಸಿನಿಮಾನೇ ನೋಡ್ದಲೇ ಇರೋರು ನನಗೆ ಫೋನ್ ಮಾಡಿ ಸಿನಿಮಾಗೆ ಹೋಗಿದ್ವಿ, ಫ್ಯಾಮಿಲಿ ಸಮೇತ ಸಿನಿಮಾಗೆ ಹೋಗಿದ್ವಿ. ಫ್ಯಾಮಿಲಿ ಅಂದರೆ ಈಗ ಮಕ್ಕಳನ್ನ, ಈಗ ಇದು UA ಸರ್ಟಿಫಿಕೇಟು 16+ ಏಜ್ ಇರೋರು ನೋಡ್ಬೋದು ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರು ಅವ್ರೇನು ಹಿಡಿಯಲ್ಲ. ಬಟ್ ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೆಲವೇನೆಲ್ಲ ಕಡೆ ಇರುತ್ತೆ ಅನಿಸುತ್ತೆ. ಐನಾಕ್ಸ್ PVRಗಳಲ್ಲಿ A ಗ್ರೇಡ್ ಇರೋ ಸಿನಿಮಾ ಇದ್ದರೆ 18+ ಇದ್ದರೆ ಅಷ್ಟೊಳಗಿರೋ ಚಿಕ್ಕ ಮಕ್ಕಳನ್ನ ಅವರು ಒಳಗಡೆ ಬಿಡೋದಿಲ್ಲ. ನಾನು ಹಿಂದೆ ಎಲ್ಲ ನೋಡಿದ್ದೀನಿ, ವಾಪಸ್ ಕಳಿಸ್ಬಿಡ್ತಾರೆ. ಇದು 16+ ನೋಡಬೇಕು ಅಂದರೆ ಅದಕ್ಕಿಂತ ಚಿಕ್ಕ ವಯಸ್ಸವ್ರಿಗೆ ಕರ್ಕೊಂಡು ಹೋಗ್ದಲೇ ಇರೋದು ಒಳ್ಳೆಯದು. ಅದು ಸೇಫ್. ಅದು ಅವರ ಒಂದು ಸರ್ಟಿಫಿಕೇಟ್ ಪ್ರಕಾರ UA ಸರ್ಟಿಫಿಕೇಟು ಈ ಸಿನಿಮಾಗೆ ಸಿಕ್ಕಿದೆ. ಆದರೆ ಈ ಕಾಲದ ಮಕ್ಳಿಗೆಲ್ಲ ಗೊತ್ತಿರುತ್ತೆ. ಸೊ ನಾವು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳ್ಬೋದು. ಅವ್ರು ನನ್ನ ಸ್ನೇಹಿತರು ಹೇಳಿದ್ದು ಅವ್ರ ಮಗಳಿಗೆ ಸಿನಿಮಾ ತೋರಿಸ್ಬೇಕಾ ಅಂತ. ನಾನು ಹೇಳಿದೆ, ಮಕ್ಳಿಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಮಗಳು 16 ವರ್ಷದ ಮೇಲೆ, ಅವಳಿನ್ನ ಚಿಕ್ಕವಳಿದ್ಲು, ಹಂಗಾಗಿ ಏನೋ ಬೇಡ. ಬಟ್ ಕೆಲವು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ಬಿಡ್ತಾರೆ ಮಕ್ಳುಗಳ್ಗೂ. ಹೋಗಿ ನೋಡಿದ್ರೆ ಅವ್ರಿಗೆ ಒಳ್ಳೇದೇನು ಕೆಟ್ಟದೇನೋ ಅಂತ ಗೊತ್ತಿರುತ್ತಲ್ಲ, ಒಂದು ಸಂದೇಶ ಕೂಡ ಇದೆ. ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಸಂದೇಶ ಇರೋ ಸಿನಿಮಾ, ಕೆಟ್ಟ ಸಂದೇಶ ಇರೋ ಸಿನಿಮಾ ನೋಡಿರೋ ಮಕ್ಳುಗಳು ಸೊ ಮುಂದೆ ಅದನ್ನು ಇದು ಮಾಡ್ಕೊಳ್ತಾರೆ ಅಂತೆಲ್ಲ ಹೇಳಕ್ಕೆ ಬರಲ್ಲ. ಅವರ ಅರಿವಿಗೆ ಬರಬೇಕು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂದಾಗ. ಅದು ನಾವು ಮನೆಗಳಲ್ಲೇ ಕಲಿಸಿದ್ರೆ ಸಾಕಿರುತ್ತೆ, ಸಮಾಜನೂ ಕೂಡ ಕಲಿಸಿರುತ್ತೆ. ಸೊ ಹಂಗಾಗಿ ಈ ನೋಡಿ ಸಿನಿಮಾ ನಾನು ಪ್ರಮೋಟ್ ಮಾಡಿದ್ದೀನಿ. ಹಂಗೂ ಕೂಡ ನೀವು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದೀರಾ ಅಂತ. ನಮ್ಮದು ಜಿಜ್ಞಾಸೆ, ಒಂದು ಚಿಂತನೆ ಅಷ್ಟೇ. ಈ ಸಿನಿಮಾ ಬಂದಿದೆ, ಮಕ್ಕಳು ನೋಡ್ಬೋದಾ, ಕುಡಿತ ಜಾಸ್ತಿ ಇದೆ. ಭಾಳ ಜನ ದೊಡ್ಡವರು ಸಿನಿಮಾದಲ್ಲಿ ಕುಡಿತನ ವೈಭವೀಕರಣ ಮಾಡಿದ್ದಾರೆ ಅಂತ. ಆ ಭಾಗದ ಜನರ ಆಚರಣೆ ಅದು, ಆ ಭಾಗದ ಅಂತಲ್ಲ. ಈಗ ಮದುವೆ ಅಂದಾಗ ಸಾಮಾನ್ಯವಾಗಿ ಆ ಇಸ್ಪೀಟ್ ಆಡೋದು, ಕುಡಿಯೋದು, ಕೆಲವು ರೂಮ್ಗಳನ್ನೇ ಬುಕ್ ಮಾಡಿರ್ತಾರೆ. ಅಲ್ಲಿ ಬರೀ ಕುಡಿಯೋರಿಗೆ ಅವತ್ತು ಮಜಾ, ಮೆಹಂದಿ ಹಾಕಿಸ್ಕೊಳ್ಳೋಗೆ ಮಜಾ, ಈ ಎಲ್ಲ ಬೇರೆ ಬೇರೆ ರೀತಿಯ ಒಂದು ಸಂಭ್ರಮ ಆಚರಣೆಗಳಿರುತ್ತೆ. ನಾವು ಹೇಳೋಕ್ಕಾಗ ನೀವು ಕುಡಿಬೇಡಿ ಅಂತ. ಸೊ ಅವ್ರು ಕುಡಿಯೋರು ಇಷ್ಟ, ಅದು ಇಸ್ಪೀಟ್ ಆಡೋರು ಇಸ್ಪೀಟ್ ಆಡೋರು. ಕಾನೂನು ಏನೇ ಮಾಡಿದ್ರು, ಈಗ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಕಾನೂನು ಮಾಡ್ತಾರೆ. ಎಷ್ಟು ಜನ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿ ಓಡಿಸ್ತೀರಾ? ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ. ಪ್ರತಿ ಟ್ರಾಫಿಕಲ್ಲೂ ಪ್ರತಿ ಸಿಗ್ನಲ್ಲೂ ನೋಡ್ತಾನೆ ಇರ್ತೀವಿ, ಎಲ್ಲರೂ ಸಿಗ್ನಲ್ ಜಂಪ್ ಮಾಡ್ತಾನೇ ಇರ್ತಾರೆ. ಸೊ ಹೌದೋ ಇಲ್ವೋ, ನಿಜ ಅಲ್ವಾ? ಸೊ ಈ ರೀತಿ. ಬಟ್ ನಿಜವಾಗೂ ಮನಸ್ಫೂರ್ತಿಯಾಗಿ, ಮನಪೂರ್ವಕವಾಗಿ ಒಂದೊಳ್ಳೆ ಸಿನಿಮಾ ನೋಡಬೇಕಂದ್ರೆ ಸೂ ಫ್ರಮ್ ಸೋ. ನನಗೆ ಆಶ್ಚರ್ಯ ಆಗುತ್ತೆ. ಈ ಸಿನಿಮಾ ಹೇಳಬೇಕಂದ್ರೆ ಕಾಂತಾರ ಸಿನಿಮಾ ಬಂದಾಗ ಏನು ಎಫೆಕ್ಟ್ ಇತ್ತು, ಇದು ಕಾಂತಾರ ಸಿನಿಮಾ ರೀತಿ ಅಲ್ಲ. ನಾನು ಆಲ್ರೆಡಿ ಹಿಂದಿನ 2 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸುಮ್ಮನೆ ಹೋಗಿ ಸೂ ಫ್ರಮ್ ಸೋ ನೋಡಿ. ಈ ಹೆಸರಿಟ್ಟಿರೋದು ಕೂಡ ಈ ತುಳುನಾಡು, ಕರಾವಳಿ, ಮಂಗಳೂರು ಅಂದರೆ ನಮ್ಮ ಉಪೇಂದ್ರ ಅವರು, ಕಾಶಿನಾಥ್ ಅವರು, ವಿ ಮನೋಹರ್, ಆನಂತರ ಈ ತಲೆಮಾರಿಗೆ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ ಅವರು, ಈಗ JP ತುಮಿನಾಡ್ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಪ್ರಕಾಶ್ ತುಮಿನಾಡ್ ಅವರು ಕೂಡ. ಎಂತೆಂಥ ಅದ್ಭುತವಾದ ಪ್ರತಿಭೆಗಳು ಎಲ್ಲೆಲ್ಲಿದೆ ಎಲ್ಲ ಒಂದು. ಆಮೇಲೆ ನಾನು ಮಂಗಳೂರಲ್ಲಿ 2 ಸತಿ ಎಲ್ಲ ಓಡಾಡಿದ್ದೀನಿ. ಅಲ್ಲಿ ಒಂದು ಸತಿ ದೀಪಾವಳಿ ಟೈಮಲ್ಲಿ ಓಡಾಡಿದ್ದೆ. ಭಾಳ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ. ಎಲ್ಲ ಭಾಳ ಜನ ಅನ್ಯೋನ್ಯವಾಗಿ ಚೆನ್ನಾಗಿ ವಾಸ ಮಾಡ್ತಾಯಿರ್ತಾರೆ. ಏನೇನೋ ಎಲ್ಲ ಊರಲ್ಲಿದ್ದಂಥ ಸಮಸ್ಯೆಗಳು ಕೂಡ ಇರುತ್ತೆ. ಬಟ್ ಒಂದು ಸಿನಿಮಾದಲ್ಲಿ ಆ ಫ್ರೇಮ್ ಒಳಗಡೆ ಒಂದು ಈ ಸಿನಿಮಾ ಅಂತಿಮದಲ್ಲಿ ಎಂಡಲ್ಲಿ ತೋರಿಸ್ತಾರೆ ಈ ಸಿನಿಮಾ ಯಾವುದರಿಂದ ಪ್ರೇರಿತ ಆಗಿದೆ. ಅದನ್ನು ನಾನು ಪತ್ರಿಕೆಯಲ್ಲೂ ಕೂಡ ಓದಿದ್ದೀನಿ. ಆ ಸಮಸ್ಯೆ ಏನು,
ಇದೆಲ್ಲ ಸಿನಿಮಾದಲ್ಲೇ ಹೋಗಿ ನೋಡಿ. ಆ ಪತ್ರಿಕೆಗಳು ಇಷ್ಟು ಇಟ್ಕೊಂಡು ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದಾ, ಅದನ್ನು ಹಂಗೆ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ನಿಜ ಹೇಳಬೇಕು ಅಂದರೆ ಮತ್ತೊಂದು ಸತಿ ಈ ಸಿನಿಮಾ ನೋಡ್ಬೇಕು ನಾನು ಅಂತಂದರೆ ನನಗೆ ಈಗ ನಾನು ಸದ್ಯಕ್ಕೆ ದಾವಣಗೆರೆಯಲ್ಲಿದ್ದೀನಿ. ಇಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಇನೋಕ್ಸ್ ಎಲ್ಲ ಇಲ್ಲ. ಇಲ್ಲಿ ಮೂವಿ ಟೈಮ್ ಅಂತೇನೋ ಇದೆ. ಅದು ಬಿಟ್ಟರೆ ಕೆಲವು ಅಶೋಕ, ಗೀತಾಂಜಲಿ ಮತ್ತು ತ್ರಿಶೂಲ್ ಅಂತ ಏಕಪರದೆ ಚಿತ್ರಮಂದಿರಗಳಿದೆ. ಸೊ ಆ ಒಂದು ಆಮೇಲೆ ಇಲ್ಲೇನೋ ಇನೋಕ್ಸ್ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಅಷ್ಟು ದೊಡ್ಡ ಇದಿಲ್ಲ. ತುಮಕೂರು ಜಾಸ್ತಿ ಸ್ಕ್ರೀನ್ಗಳಿತ್ತು, ಅಷ್ಟು ಇಲ್ಲಿ ಕಾಣ್ತಾ ಇಲ್ಲ ನನಗೆ. ನಾನು ಇನ್ನು ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಆಗಿಲ್ಲ ಅಷ್ಟು ಸಿನಿಮಾ ನೋಡಿಕೊಂಡು. ಒಟ್ಟಿನಲ್ಲಿ ಆನ್ಲೈನಲ್ಲಿ ಪ್ರತಿದಿನ ಈವ್ನಿಂಗು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೂವಿ ಟೈಮ್ ಅನ್ನುವ ಚಿತ್ರಮಂದಿರದಲ್ಲಿ ನನಗೆ ಸೂಪ್ ಫ್ರಮ್ ಶೋಗೆ ಟಿಕೆಟ್ ಸಿಗ್ತಾ ಇಲ್ಲ. ನನಗೆ ಸ್ವಲ್ಪ ಹಿಂದೆ ಕೂತ್ಕೊಂಡು ಸಿನಿಮಾ ನೋಡಬೇಕು, ಮತ್ತೊಂದು ಸತಿ ನೋಡಬೇಕು ಅಂತ. ಯಾಕಂದರೆ ಈ ಸಿನಿಮಾ ಸ್ಟಾರ್ಟಿಂಗು ಸ್ವಲ್ಪ ಒಂದು 2 ನಿಮಿಷ ನಾನು ಮಿಸ್ ಮಾಡಿಕೊಂಡೆ. ಬಟ್ ಅದೇನೋ ಏನು ಅಂತ ನನ್ನ ಸ್ನೇಹಿತರು ತುಮಕೂರಲ್ಲಿ ಸಿನಿಮಾ ನೋಡಿದವರು ಅವರ ಒಂದು ಇದರಲ್ಲಿ ಹೇಳಿದ್ರು. ಅದು ಗೊತ್ತಾಯಿತು, ನನಗೆ ಅರ್ಥ ಆಯಿತು ಆಮೇಲೆ ಏನಾಯಿತು ಸ್ಟಾರ್ಟಿಂಗ್ ಅಂತ. ಭಾಳ ಚೆನ್ನಾಗಿದೆ. JP ತುಮ್ಮಿನಾಡು ಅವರು ಅಶೋಕನ್ ಪಾತ್ರದಲ್ಲಿ ಭಾಳ ಲಕ್ಸ್ ಅನ್ನೋ ಒಂದು ಡೈಲಾಗ್ ಹೇಳೋ ಒಂದು ಟೈಮ್ ಇರ್ಬೋದು. ಮತ್ತು ಅವರು ಆ ಸಿನಿಮಾ ಅಂತ್ಯದಲ್ಲಿವರೆಗೂ ಹೇಗೆ ಒಂದು ತಮ್ಮ ಒಂದು ನಟನೆಯನ್ನು ವ್ಯಕ್ತಪಡಿಸಿದ್ದಾರೆ, ಒಂದು ಅಭಿವ್ಯಕ್ತಿ ಇದೆ ಅವ್ರದ್ದು ಅನ್ನೋದು, ಆಮೇಲೆ ನಿರ್ದೇಶನ ಏನಿದೆ ಭಾಳ ಇಷ್ಟ ಆಯಿತು. JP ತುಮ್ಮಿನಾಡು ಸರ್, ಭಾಳ ರಾಜ್ಬಿ ಶೆಟ್ಟಿ ಸರ್, ತುಂಬ ಥ್ಯಾಂಕ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಈ ರೀತಿಯ ಸಿನಿಮಾಗಳು ಮತ್ತಷ್ಟು ಬಂದು ನಮ್ಮನ್ನೆಲ್ಲ ರಂಜಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.